ರೀತಿಯ ಭಾಷಾ ಸಿನಿಮಾ ನಿರ್ಬಂಧಿಸಿ ಅನ್ನುವಂಥ ವಿಚಾರಗಳನ್ನ ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಕನ್ನಡ ಚಿತ್ರರಂಗದಿಂದ ರಶ್ಮಿಕಾ ಮಂದಣ್ಣ ಬ್ಯಾನ್ ಮಾಡಬೇಕಂತ ಕನ್ನಡ ಚಳವಳಿ ಸಮಿತಿ ಅಧ್ಯಕ್ಷ ಗುರುದೇವ್ ಈ ರೀತಿ ಆಗ್ರಹಿಸಿದ್ದಾರೆ. ಮರಾಠಿ ಅಸ್ಮಿತೆಯ ಚಾವ ಆ ಸಿನಿಮಾ ಏನು ಅನೇಕರು ನೋಡ್ತಿದ್ದಾರೆ, ಆ ಸಿನಿಮಾನೇ ಬ್ಯಾನ್ ಆಗಬೇಕು. ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣ ಅವರನ್ನೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರು ಹಲ್ಲೆ ಮಾಡ್ತಿದ್ದಾರೆ ಸತತವಾಗಿ. ಚಾವ ಬ್ಯಾನ್ ಮಾಡಲಿಲ್ಲ ಅಂದ್ರೆ ಥಿಯೇಟರ್ಗೆ ನುಗ್ಗುತ್ತೀವಿ, ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ. ರಶ್ಮಿಕಾ ಮಂದಣ್ಣ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಫಿಲ್ಮ್ ಚೇಂಬರ್ಗೆ ಮನವಿ ಸಹ ಮಾಡಿದ್ರ ಚಾವಾ ಚಿತ್ರವನ್ನು ನಿರ್ಬಂಧ ಮಾಡಬೇಕಂತ ಅಧ್ಯಕ್ಷರು ಏನು ಹೇಳಿದ್ರು ಸರ್ ಅಂತ? ಅಧ್ಯಕ್ಷರು ನಮ್ಗೆ 2 ದಿವಸ ಕಾಲಾವಕಾಶ ಕೊಡಿ, ನಾನು ಒಂದು ಮಾಧ್ಯಮಗೋಷ್ಠಿ ಕರಿತೀನಿ, ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿತರಕರು ಮತ್ತು ಪ್ರದರ್ಶಕರನ್ನ ಕರೆದು ಇದನ್ನು ನಿರ್ಬಂಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ನಮಗೆ. ಈಗ ಒಂದು ವೇಳೆ ಆಗಲಿಲ್ಲ ಅಂದರೆ, ಯಾಕಂದರೆ ಸಾಕಷ್ಟು ಈಗ ಚಿತ್ರ ಸಾಕಷ್ಟು ಜನ ಕನ್ನಡಿಗರು ಸಹ ನೋಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಹ ಆಗ್ತಿದೆ. ಅಕಸ್ಮಾತ್ ಈ ಒಂದು ಚಿತ್ರ ಬ್ಯಾನ್ ಮಾಡಲಿ ಅಂದರೆ ನಿಮ್ಮ ಹೋರಾಟ ಯಾವ ರೀತಿ ಸರ್? ಖಂಡಿತ ನಾವು ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದ್ರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಎಲ್ಲೆಲ್ಲಿ ಈ ಚಲನಚಿತ್ರ ಪ್ರದರ್ಶನಗೊಳ್ತಾ ಇದೆ ಅಲ್ಲೆಲ್ಲ ಕೂಡ ನಾವು ನುಗ್ತೀವಿ. ಈ ಚಲನಚಿತ್ರ ಪ್ರದರ್ಶನವನ್ನು ಪ್ರದರ್ಶಕರಾಗಲಿ ವಿತರಕರಾಗಲಿ ನಿಲ್ಲಿಸೋ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಸಾಕಷ್ಟು ಕನ್ನಡಿಗರು ನೋಡ್ತಿದ್ದಾರೆ ಈ ಒಂದು ಚಿತ್ರವನ್ನು. ಕನ್ನಡಿಗರಿಗೆ ಸತ್ಯ ಗೊತ್ತಿಲ್ಲ. ಈ ಸತ್ಯವನ್ನು ಮೊನ್ನೆ ತಮ್ಮ ಒಂದು ಮಾಧ್ಯಮದ ಮೂಲಕ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು ಬಹಳ ನಿಜವಾದಂಥ ಕಠೋರವಾದಂಥ ಸತ್ಯವನ್ನು ಇವತ್ತು ಹೇಳಿದ್ದಾರೆ. ಇತಿಹಾಸವನ್ನು ಯಾರು ಕೂಡ ತಿರ್ಚಕ್ಕಾಗೋದಿಲ್ಲ. ಇತಿಹಾಸವನ್ನು ತಿರ್ಚಿ ಹೇಳೋವಂಥ ಚಲನಚಿತ್ರವನ್ನು ವೈಭವೀಕರಿಸಿ ಸುಳ್ಳನ್ನು ಜನಗೆ ತೋರಿಸಬಾರ್ದು ಅನ್ನೋದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಆ ಒಂದು ಚಿತ್ರದಲ್ಲಿ ಕನ್ನಡ ನಟಿ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಕನ್ನಡ ನಟಿ ಅಂತ ಹೇಳ್ತೀರಾ ನೀವು? ಕನ್ನಡ ನಟಿ ಅಂತ ನಿಮ್ಗೆ ಅನ್ಸತ್ತಾ? ಯಾವುದೋ ಒಂದು ಚಲನಚಿತ್ರ ಒಂದು ಸಮಾರಂಭಕ್ಕೆ ಹೋಗ್ಬಿಟ್ಟು ನಾನು ಹೈದರಾಬಾದವಳು ಅಂತ ಹೇಳ್ಕೊಂಡಿದ್ದಾರೆ. ಅವ್ರನ್ನ ನೀವು ಕನ್ನಡ ನಟಿ ಅಂತ ನಾವು ಹೇಳೋಕ್ಕಾಗತ್ತಾ? ನಿಜವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡದಿಂದ ಬೆಳೆದಿದ್ದಾರೆ ಅವರು, ಆದರೆ ಆ ಒಂದು ನಿಯತ್ ಅವ್ರಿಗಿಲ್ಲ. ಆ ನಿಯತ್ ಇಲ್ಲದೇ ಇರೋರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ನಟಿ ಅಂತ ಒಪ್ಪಬಾರ್ದು. ಇವತ್ತೇ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಿರ್ಮಾಪಕರುಗಳಿಗೂ ನಿರ್ದೇಶಕರುಗಳಿಗೂ ಮತ್ತು ನಟರಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ರಶ್ಮಿಕಾ ಮಂದಣ್ಣನನ್ನು ನೀವು ಕನ್ನಡ ಚಲನಚಿತ್ರದಲ್ಲಿ ಹಾಕೋಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಹಾಗಾದರೆ ಬ್ಯಾನಿಗೆ ಒತ್ತಾಯ ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಸಹ ಒತ್ತಾಯ ಮಾಡ್ತಿದ್ದಾರೆ. ಖಂಡಿತ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕು. ಒಬ್ಬ ಕನ್ನಡಿಗ ಕಂಡಕ್ಟರ್ಗೆ ಅನ್ಯಾಯವಾಗಿ ಮರಾಠಿ ಮಾತಾಡು ಅಂತ ಹೇಳಿ ಹೊಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಮರಾಠಿ ಅಸ್ಮಿತೆಯ ರಾಜನ ಒಂದು ಚಲನಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮೊದಲು ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತಾಕತ್ತು ಅನ್ನೋದು ಏನಾದರೂ ಇದ್ದರೆ, ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಎಲ್ಲರೂ ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಈ ಕೂಡಲೇ ಚಲನಚಿತ್ರ ಪ್ರದರ್ಶನವನ್ನು ನೀವು ನಿಲ್ಲಿಸಬೇಕು. ಇಲ್ಲದೇ ಕನ್ನಡ ಚಳವಳಿ ಹೋರಾಟಗಾರರು ಬೀದಿಗಿಳಿತಾರೆ. ಮುಂದೆ ಆಗುವಂಥ ತೊಂದರೆಗಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಸರ್ಕಾರವೇ ಭಾಷಾ ಸಿನಿಮಾ ನಿರ್ಬಂಧಿಸಿ ಅನ್ನುವಂಥ ವಿಚಾರಗಳನ್ನ ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಕನ್ನಡ ಚಿತ್ರರಂಗದಿಂದ ರಶ್ಮಿಕಾ ಮಂದಣ್ಣ ಬ್ಯಾನ್ ಮಾಡಬೇಕಂತ ಕನ್ನಡ ಚಳವಳಿ ಸಮಿತಿ ಅಧ್ಯಕ್ಷ ಗುರುದೇವ್ ಈ ರೀತಿ ಆಗ್ರಹಿಸಿದ್ದಾರೆ. ಮರಾಠಿ ಅಸ್ಮಿತೆಯ ಚಾವ ಆ ಸಿನಿಮಾ ಏನು ಅನೇಕರು ನೋಡ್ತಿದ್ದಾರೆ, ಆ ಸಿನಿಮಾನೇ ಬ್ಯಾನ್ ಆಗಬೇಕು. ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣ ಅವರನ್ನೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರು ಹಲ್ಲೆ ಮಾಡ್ತಿದ್ದಾರೆ ಸತತವಾಗಿ. ಚಾವ ಬ್ಯಾನ್ ಮಾಡಲಿಲ್ಲ ಅಂದ್ರೆ ಥಿಯೇಟರ್ಗೆ ನುಗ್ಗುತ್ತೀವಿ, ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ. ರಶ್ಮಿಕಾ ಮಂದಣ್ಣ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಫಿಲ್ಮ್ ಚೇಂಬರ್ಗೆ ಮನವಿ ಸಹ ಮಾಡಿದ್ರ ಚಾವಾ ಚಿತ್ರವನ್ನು ನಿರ್ಬಂಧ ಮಾಡಬೇಕಂತ ಅಧ್ಯಕ್ಷರು ಏನು ಹೇಳಿದ್ರು ಸರ್ ಅಂತ? ಅಧ್ಯಕ್ಷರು ನಮ್ಗೆ 2 ದಿವಸ ಕಾಲಾವಕಾಶ ಕೊಡಿ, ನಾನು ಒಂದು ಮಾಧ್ಯಮಗೋಷ್ಠಿ ಕರಿತೀನಿ, ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿತರಕರು ಮತ್ತು ಪ್ರದರ್ಶಕರನ್ನ ಕರೆದು ಇದನ್ನು ನಿರ್ಬಂಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ನಮಗೆ. ಈಗ ಒಂದು ವೇಳೆ ಆಗಲಿಲ್ಲ ಅಂದರೆ, ಯಾಕಂದರೆ ಸಾಕಷ್ಟು ಈಗ ಚಿತ್ರ ಸಾಕಷ್ಟು ಜನ ಕನ್ನಡಿಗರು ಸಹ ನೋಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಹ ಆಗ್ತಿದೆ. ಅಕಸ್ಮಾತ್ ಈ ಒಂದು ಚಿತ್ರ ಬ್ಯಾನ್ ಮಾಡಲಿ ಅಂದರೆ ನಿಮ್ಮ ಹೋರಾಟ ಯಾವ ರೀತಿ ಸರ್? ಖಂಡಿತ ನಾವು ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದ್ರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಎಲ್ಲೆಲ್ಲಿ ಈ ಚಲನಚಿತ್ರ ಪ್ರದರ್ಶನಗೊಳ್ತಾ ಇದೆ ಅಲ್ಲೆಲ್ಲ ಕೂಡ ನಾವು ನುಗ್ತೀವಿ. ಈ ಚಲನಚಿತ್ರ ಪ್ರದರ್ಶನವನ್ನು ಪ್ರದರ್ಶಕರಾಗಲಿ ವಿತರಕರಾಗಲಿ ನಿಲ್ಲಿಸೋ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಸಾಕಷ್ಟು ಕನ್ನಡಿಗರು ನೋಡ್ತಿದ್ದಾರೆ ಈ ಒಂದು ಚಿತ್ರವನ್ನು. ಕನ್ನಡಿಗರಿಗೆ ಸತ್ಯ ಗೊತ್ತಿಲ್ಲ. ಈ ಸತ್ಯವನ್ನು ಮೊನ್ನೆ ತಮ್ಮ ಒಂದು ಮಾಧ್ಯಮದ ಮೂಲಕ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು ಬಹಳ ನಿಜವಾದಂಥ ಕಠೋರವಾದಂಥ ಸತ್ಯವನ್ನು ಇವತ್ತು ಹೇಳಿದ್ದಾರೆ. ಇತಿಹಾಸವನ್ನು ಯಾರು ಕೂಡ ತಿರ್ಚಕ್ಕಾಗೋದಿಲ್ಲ. ಇತಿಹಾಸವನ್ನು ತಿರ್ಚಿ ಹೇಳೋವಂಥ ಚಲನಚಿತ್ರವನ್ನು ವೈಭವೀಕರಿಸಿ ಸುಳ್ಳನ್ನು ಜನಗೆ ತೋರಿಸಬಾರ್ದು ಅನ್ನೋದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಆ ಒಂದು ಚಿತ್ರದಲ್ಲಿ ಕನ್ನಡ ನಟಿ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ.
ಅವ್ರು ಕನ್ನಡ ನಟಿ ಅಂತ ಹೇಳ್ತೀರಾ ನೀವು? ಕನ್ನಡ ನಟಿ ಅಂತ ನಿಮ್ಗೆ ಅನ್ಸತ್ತಾ? ಯಾವುದೋ ಒಂದು ಚಲನಚಿತ್ರ ಒಂದು ಸಮಾರಂಭಕ್ಕೆ ಹೋಗ್ಬಿಟ್ಟು ನಾನು ಹೈದರಾಬಾದವಳು ಅಂತ ಹೇಳ್ಕೊಂಡಿದ್ದಾರೆ. ಅವ್ರನ್ನ ನೀವು ಕನ್ನಡ ನಟಿ ಅಂತ ನಾವು ಹೇಳೋಕ್ಕಾಗತ್ತಾ? ನಿಜವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡದಿಂದ ಬೆಳೆದಿದ್ದಾರೆ ಅವರು, ಆದರೆ ಆ ಒಂದು ನಿಯತ್ ಅವ್ರಿಗಿಲ್ಲ. ಆ ನಿಯತ್ ಇಲ್ಲದೇ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ನಟಿ ಅಂತ ಒಪ್ಪಬಾರ್ದು. ಇವತ್ತೇ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಿರ್ಮಾಪಕರುಗಳಿಗೂ, ನಿರ್ದೇಶಕರುಗಳಿಗೂ ಮತ್ತು ನಟರಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ರಶ್ಮಿಕಾ ಮಂದಣ್ಣನನ್ನು ನೀವು ಕನ್ನಡ ಚಲನಚಿತ್ರದಲ್ಲಿ ಹಾಕೋಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಹಾಗಾದ್ರೆ ಬ್ಯಾನಿಗೆ ಒತ್ತಾಯ ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಸಹ ಒತ್ತಾಯ ಮಾಡ್ತಿದ್ದಾರೆ. ಖಂಡಿತ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕು. ಒಬ್ಬ ಕನ್ನಡಿಗ ಕಂಡಕ್ಟರ್ಗೆ ಅನ್ಯಾಯವಾಗಿ ಮರಾಠಿ ಮಾತಾಡು ಅಂತ ಹೇಳಿ ಹೊಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಮರಾಠಿ ಅಸ್ಮಿತೆಯ ರಾಜನ ಒಂದು ಚಲನಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮೊದಲು ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತಾಕತ್ತು ಅನ್ನೋದು ಏನಾದರೂ ಇದ್ದರೆ, ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಎಲ್ಲರೂ ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಈ ಕೂಡಲೇ ಚಲನಚಿತ್ರ ಪ್ರದರ್ಶನವನ್ನು ನೀವು ನಿಲ್ಲಿಸಬೇಕು. ಇಲ್ಲದೇ ಕನ್ನಡ ಚಳವಳಿ ಹೋರಾಟಗಾರರು ಬೀದಿಗಿಳಿತಾರೆ. ಮುಂದೆ ಆಗುವಂಥ ತೊಂದರೆಗಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾಷಾ ಸಿನಿಮಾ ನಿರ್ಬಂಧಿಸಿ ಅನ್ನುವಂಥ ವಿಚಾರಗಳನ್ನ ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಕನ್ನಡ ಚಿತ್ರರಂಗದಿಂದ ರಶ್ಮಿಕಾ ಮಂದಣ್ಣ ಬ್ಯಾನ್ ಮಾಡಬೇಕಂತ ಕನ್ನಡ ಚಳವಳಿ ಸಮಿತಿ ಅಧ್ಯಕ್ಷ ಗುರುದೇವ್ ಈ ರೀತಿ ಆಗ್ರಹಿಸಿದ್ದಾರೆ. ಮರಾಠಿ ಅಸ್ಮಿತೆಯ ಚಾವ ಆ ಸಿನಿಮಾ ಏನು ಅನೇಕರು ನೋಡ್ತಿದ್ದಾರೆ, ಆ ಸಿನಿಮಾನೇ ಬ್ಯಾನ್ ಆಗಬೇಕು. ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣ ಅವರನ್ನೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಕನ್ನಡಿಗರ ಮೇಲೆ MES ಪುಂಡರು ಹಲ್ಲೆ ಮಾಡ್ತಿದ್ದಾರೆ ಸತತವಾಗಿ. ಚಾವ ಬ್ಯಾನ್ ಮಾಡಲಿಲ್ಲ ಅಂದ್ರೆ ಥಿಯೇಟರ್ಗೆ ನುಗ್ಗುತ್ತೀವಿ, ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ರಶ್ಮಿಕಾ ಮಂದಣ್ಣ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಫಿಲ್ಮ್ ಚೇಂಬರ್ಗೆ ಮನವಿ ಸಹ ಮಾಡಿದ್ರ ಚಾವಾ ಚಿತ್ರವನ್ನು ನಿರ್ಬಂಧ ಮಾಡಬೇಕಂತ ಅಧ್ಯಕ್ಷರು ಏನು ಹೇಳಿದ್ರು ಸರ್ ಅಂತ? ಅಧ್ಯಕ್ಷರು ನಮ್ಗೆ 2 ದಿವಸ ಕಾಲಾವಕಾಶ ಕೊಡಿ, ನಾನು ಒಂದು ಮಾಧ್ಯಮ ಗೋಷ್ಠಿ ಕರಿತೀನಿ. ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿತರಕರು ಮತ್ತು ಪ್ರದರ್ಶಕರನ್ನ ಕರೆದು ಇದನ್ನು ನಿರ್ಬಂಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ನಮಗೆ. ಈಗ ಒಂದು ವೇಳೆ ಆಗಲಿಲ್ಲ ಅಂದರೆ, ಯಾಕಂದರೆ ಸಾಕಷ್ಟು ಈಗ ಚಿತ್ರ ಸಾಕಷ್ಟು ಜನ ಕನ್ನಡಿಗರು ಸಹ ನೋಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಹ ಆಗ್ತಿದೆ. ಅಕಸ್ಮಾತ್ ಈ ಒಂದು ಚಿತ್ರ ಬ್ಯಾನ್ ಮಾಡಲಿ ಅಂದರೆ ನಿಮ್ಮ ಹೋರಾಟ ಯಾವ ರೀತಿ ಸರ್? ಖಂಡಿತ ನಾವು ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಇದ್ರ ಮೇಲೆ ಏನೂ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ನಾವು ಕನ್ನಡ ಪರ ಹೋರಾಟಗಾರರು ಎಲ್ಲೆಲ್ಲಿ ಈ ಚಲನಚಿತ್ರ ಪ್ರದರ್ಶನಗೊಳ್ತಾ ಇದೆ ಅಲ್ಲೆಲ್ಲ ಕೂಡ ನಾವು ನುಗ್ತೀವಿ. ಈ ಚಲನಚಿತ್ರ ಪ್ರದರ್ಶನವನ್ನು ಪ್ರದರ್ಶಕರಾಗಲಿ ವಿತರಕರಾಗಲಿ ನಿಲ್ಲಿಸೋ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಸಾಕಷ್ಟು ಕನ್ನಡಿಗರು ನೋಡ್ತಿದ್ದಾರೆ ಈ ಒಂದು ಚಿತ್ರವನ್ನು. ಕನ್ನಡಿಗರಿಗೆ ಸತ್ಯ ಗೊತ್ತಿಲ್ಲ. ಈ ಸತ್ಯವನ್ನು ಮೊನ್ನೆ ತಮ್ಮ ಒಂದು ಮಾಧ್ಯಮದ ಮೂಲಕ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ ಅವರು ಬಹಳ ನಿಜವಾದಂಥ ಕಠೋರವಾದಂಥ ಸತ್ಯವನ್ನು ಇವತ್ತು ಹೇಳಿದ್ದಾರೆ. ಇತಿಹಾಸವನ್ನು ಯಾರು ಕೂಡ ತಿರ್ಚಕ್ಕಾಗೋದಿಲ್ಲ. ಇತಿಹಾಸವನ್ನು ತಿರ್ಚಿ ಹೇಳೋವಂಥ ಚಲನಚಿತ್ರವನ್ನು ವೈಭವೀಕರಿಸಿ ಸುಳ್ಳನ್ನು ಜನಗೆ ತೋರಿಸಬಾರ್ದು ಅನ್ನೋದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಆ ಒಂದು ಚಿತ್ರದಲ್ಲಿ ಕನ್ನಡ ನಟಿ ರಶ್ಮಿಕಾ ಮಂದಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಕನ್ನಡ ನಟಿ ಅಂತ ಹೇಳ್ತೀರಾ ನೀವು? ಕನ್ನಡ ನಟಿ ಅಂತ ನಿಮ್ಗೆ ಅನ್ಸತ್ತಾ? ಯಾವುದೋ ಒಂದು ಚಲನಚಿತ್ರ ಒಂದು ಸಮಾರಂಭಕ್ಕೆ ಹೋಗ್ಬಿಟ್ಟು ನಾನು ಹೈದರಾಬಾದವಳು ಅಂತ ಹೇಳ್ಕೊಂಡಿದ್ದಾರೆ. ಅವ್ರನ್ನ ನೀವು ಕನ್ನಡ ನಟಿ ಅಂತ ನಾವು ಹೇಳೋಕ್ಕಾಗತ್ತಾ? ನಿಜವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡದಿಂದ ಬೆಳೆದಿದ್ದಾರೆ ಅವರು, ಆದರೆ ಆ ಒಂದು ನಿಯತ್ ಅವ್ರಿಗಿಲ್ಲ. ಆ ನಿಯತ್ ಇಲ್ಲದೇ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕನ್ನಡದ ನಟಿ ಅಂತ ಒಪ್ಪಬಾರ್ದು. ಇವತ್ತೇ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ನಿರ್ಮಾಪಕರುಗಳಿಗೂ, ನಿರ್ದೇಶಕರುಗಳಿಗೂ ಮತ್ತು ನಟರಿಗೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ರಶ್ಮಿಕಾ ಮಂದಣ್ಣನನ್ನು ನೀವು ಕನ್ನಡ ಚಲನಚಿತ್ರದಲ್ಲಿ ಹಾಕೋಬಾರ್ದು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಹಾಗಾದ್ರೆ ಬ್ಯಾನಿಗೆ ಒತ್ತಾಯ ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಸಹ ಒತ್ತಾಯ ಮಾಡ್ತಿದ್ದಾರೆ. ಖಂಡಿತ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕು. ಒಬ್ಬ ಕನ್ನಡಿಗ ಕಂಡಕ್ಟರ್ಗೆ ಅನ್ಯಾಯವಾಗಿ ಮರಾಠಿ ಮಾತಾಡು ಅಂತ ಹೇಳಿ ಹೊಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಮರಾಠಿ ಅಸ್ಮಿತೆಯ ರಾಜನ ಒಂದು ಚಲನಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮೊದಲು ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ತಾಕತ್ತು ಅನ್ನೋದು ಏನಾದರೂ ಇದ್ದರೆ, ನಿಜವಾಗ್ಲೂ ನಿಮ್ಗೆ ಇವ್ರ ಮೇಲೆ ಎಲ್ಲರೂ ಕಂಟ್ರೋಲ್ ಇತ್ತು ಅಂತ ಹೇಳಿದ್ರೆ ಈ ಕೂಡಲೇ ಚಲನಚಿತ್ರ ಪ್ರದರ್ಶನವನ್ನು ನೀವು ನಿಲ್ಲಿಸಬೇಕು. ಇಲ್ಲದೇ ಕನ್ನಡ ಚಳವಳಿ ಹೋರಾಟಗಾರರು ಬೀದಿಗಿಳಿತಾರೆ. ಮುಂದೆ ಆಗುವಂಥ ತೊಂದರೆಗಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಸರ್ಕಾರವೇ ನೇರ ಹೊಣೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.